ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಪೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಮತ್ತು ವ್ಯಾಘಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಶುಭ ಫಲ, ನಂತರದ ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ಚಿಂತನೆ ಮತ್ತು ರಹಸ್ಯ ಗ್ರಹಿಕೆ ಎನ್ನುವಂಥದ್ದು, ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಾ ಇದೆ. ಇಂದು ತಾಳ್ಮೆ, ಶಿಸ್ತು, ವಿವೇಕ ನಿಮ್ಮ ಪ್ರಮುಖ ಶಕ್ತಿಗಳಾಗಿರ್ತವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮಕರ ರಾಶಿ ಅಧಿಪತಿ ಶನಿಗ್ರಹ ಗುರುವಾರದ ಗುರು ಪ್ರಭಾವ ಮತ್ತು ಶನಿಯ ಶಿಸ್ತುಬದ್ಧ ಸ್ವಭಾವ ಸೇರಿ ಇಂದು ದೀರ್ಘಕಾಲದ ಲಾಭದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣ್ತೀರಿ. ಹಿರಿಯರ ಸಹಕಾರ ಮತ್ತು ಮಾರ್ಗದರ್ಶನ ಲಭ್ಯವಾಗ್ತದೆ. ಜ್ಯೋತಿಷ್ಯ, ಶಿಕ್ಷಣ, ಆಡಳಿತ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಅನುಕೂಲತೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ವ್ಯಾಘಾತ ಯೋಗದಿಂದ ಕೆಲವು ಕಾರ್ಯಗಳಲ್ಲಿ ವಿಳಂಬ ಉಂಟಾಗುತ್ತದೆ. ಅತಿಯಾದ ಚಿಂತನೆ ಒತ್ತಡ ತರುತ್ತದೆ. ಮುಖ್ಯವಾದಂಥ ಸೂಚನೆ ಅಂದರೆ, ನಿಧಾನವಾದರೂ ನಿಶ್ಚಿತವಾದಂಥ ಹೆಜ್ಜೆಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆಗಳನ್ನು ನಿವಾರಿಸಲು ಶಕ್ತಿ ನೀಡುತ್ತದೆ. ಸಮಸ್ಯೆಗಳಿಗೆ ವ್ಯಾವಹಾರಿಕ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಿಂತ ಕೆಲಸಗಳು ಮುನ್ನಡೆಯಬಹುದು. ಕಚೇರಿ ಅಥವಾ ದಾಖಲೆ ಸಂಬಂಧಿತ ಕಾರ್ಯಗಳಲ್ಲಿ ಅನುಕೂಲತೆ ಸಿಗಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಅಂದರೆ, ಕೆಲಸಗಳನ್ನು ಮುಂದೂಡುವ ಅಭ್ಯಾಸ ಬೇಡ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ ಮತ್ತು ಶುಭ ಫಲ ಲಭ್ಯವಾಗ್ತದೆ. ಗೌರವ ಮತ್ತು ಬೆಂಬಲ ಲಭ್ಯವಾಗ್ತದೆ. ಧಾರ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ಇಂದು ಹಿರಿಯರ ಆಶೀರ್ವಾದ ಸಿಗಬಹುದು. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಬಹುದು. ಜ್ಞಾನಾಧಾರಿತ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗಬಹುದು. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚುತ್ತದೆ. ರಹಸ್ಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ಹಣಕಾಸು ಮತ್ತು ವ್ಯವಹಾರ ನಿರ್ಧಾರಗಳನ್ನು ಸಂಪೂರ್ಣ ಪರಿಶೀಲಿಸಬೇಕಾಗ್ತದೆ. ಹೊಸ ಒಪ್ಪಂದಗಳಲ್ಲಿ ಜಾಗರೂಕರಾಗಿರಿ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ, ಯಾರ ಮಾತನ್ನು ಪರಿಶೀಲಿಸದೆ ನಂಬಬೇಡಿ. ವ್ಯಾಘಾತ ಯೋಗದ ಪ್ರಭಾವ ಇರೋದ್ರಿಂದ ವ್ಯಾಘಾತ ಯೋಗವು ಎಚ್ಚರಿಕೆ ಮತ್ತು ಸಹನೆ ಅಗತ್ಯ ಎಂದು ಸೂಚಿಸುತ್ತದೆ. ಇಂದು ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರಿ. ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿ. ಉದ್ಯೋಗ ಫಲವನ್ನು ನೋಡೋದಾದರೆ, ಮೇಲಧಿಕಾರಿಗಳ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ನಿಂತ ಕೆಲಸಗಳು ಪೂರ್ಣಗೊಳ್ಳಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ, ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ವರ್ತಿಸಬೇಡಿ. ವಿಶೇಷ ಫಲವನ್ನು ನೋಡೋದಾದರೆ, ಜ್ಯೋತಿಷ್ಯ, ಶಿಕ್ಷಕರು, ಸಂಶೋಧಕರು, ಆಡಳಿತಾಧಿಕಾರಿಗಳು, ಯೋಗ ತರಬೇತುದಾರರು, ಆನ್ಲೈನ್ ತರಬೇತಿಗಳನ್ನು ನಡೆಸುವಂಥವರಿಗೆ ಈ ದಿನ ಉತ್ತಮ ದಿನ ಆಗಿರುತ್ತದೆ. ವ್ಯವಹಾರಗಳನ್ನು ನೋಡೋದಾದರೆ, ವ್ಯಾಪಾರದಲ್ಲಿ ನಿಧಾನವಾದರೂ ಸ್ಥಿರ ಲಾಭ ಲಭ್ಯವಾಗ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಅನುಕೂಲ ಕ್ಷೇತ್ರಗಳು ಜ್ಯೋತಿಷ್ಯ, ಶಿಕ್ಷಣ, ಸಲಹಾ ಸೇವೆಗಳು, ಆನ್ಲೈನ್ ತರಬೇತಿದಾರರಿಗೆ ಉತ್ತಮ ಅನುಕೂಲ ಲಭ್ಯವಾಗ್ತದೆ. ಹಣಕಾಸು ವಿಚಾರವನ್ನು ನೋಡೋದಾದರೆ, ಧನಲಾಭದ ಸೂಚನೆ ಲಭ್ಯವಾಗ್ತದೆ. ಉಳಿತಾಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಲಹೆಯನ್ನು ಪಡೆಯಿರಿ. ಕುಟುಂಬ ಮತ್ತು ಸಂಬಂಧದ ಬಗ್ಗೆ ನೋಡೋದಾದರೆ, ಕುಟುಂಬದವರ ಸಹಕಾರ ದೊರೆಯುತ್ತದೆ.
ಹಿರಿಯರಿಂದ ಬೆಂಬಲ ಸಿಗಬಹುದು. ಆದರೆ ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಅಂತಂದರೆ ಕೆಲಸದ ಒತ್ತಡವನ್ನು ಮನೆಯವರ ಮೇಲೆ ತೋರಿಸಬೇಡಿ. ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದಾದರೆ ಮಂಡಿ ಮತ್ತು ಮೊಣಕಾಲು ನೋವು ಬರಬಹುದು, ದಣಿ ಉಂಟಾಗಬಹುದು, ನಿದ್ರೆಯ ಕೊರತೆ ಉಂಟಾಗ್ತದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯುವುದು ಉತ್ತಮ ಫಲ ನೀಡುತ್ತದೆ. ಪರಿಹಾರಕ್ಕಾಗಿ ವಿಷ್ಣು ಪೂಜೆಯನ್ನು ಮಾಡಿ, ವಿಷ್ಣು ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ಶನಿ ಮತ್ತು ಗುರುಗಳ ಅನುಗ್ರಹದಿಂದ ಸ್ಥಿರ ಪ್ರಗತಿಯ ಅವಕಾಶಗಳು ದೊರೆಯುತ್ತದೆ. ವ್ಯಾಘಾತ ಯೋಗದ ಕಾರಣ ಜಾಗರೂಕತೆ ಮತ್ತು ತಾಳ್ಮೆ ಕಾಪಾಡಿಕೊಂಡರೆ ಈ ದಿನವು ಯಶಸ್ವಿ ಮತ್ತು ಲಾಭದಾಯಕ ಆಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.